ಸೊ ಇನ್ನು ನಮ್ಮ ಸುದ್ದಿ ಡಬ್ಬಿಯ 5ನೇ ಸುದ್ದಿ ಯಾವುದು ಅನ್ನೋದರ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮುಂಗಾರು ಮಳೆ ಕೈಕೊಟ್ಟಿದೆ. ಸರಿಯಾಗಿ ಸಕಾಲಕ್ಕೆ ಮಳೆ ಆಗ್ತಾ ಇಲ್ಲ. ಹಾಗಾಗಿ ರಾಜ್ಯದಲ್ಲಿರುವಂತಹ ಎಲ್ಲ ಜಲಾಶಯಗಳು, ಕೆರೆ ಕಟ್ಟೆಗಳೆಲ್ಲ ಕೂಡ ಖಾಲಿ ಆಗ್ತಾ ಇದೆ. ಸೊ ಕೆರೆ ಕಟ್ಟೆಗಳು ತುಂಬಿಲ್ಲ ಅಂತ ಹೇಳಿದ್ರೆ ಎದುರಾಗೋದೇ ನೀರಿನ ಸಮಸ್ಯೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಂತಹ ಪರಿಣಾಮ ಈಗಾಗಲೇ ನಾವು ಹೇಳ್ತಾ ಇದ್ವಿ, ಕೆಆರ್ಎಸ್ ಜಲಾಶಯ ಕೂಡ ಬರಿದಾಗ್ತಾ ಇದೆ, ಬೇರೆ ಬೇರೆ ಜಲಾಶಯಗಳಲ್ಲಿ ನೀರಿನ ಕೊರತೆ ಎದುರಾಗ್ತಾ ಇದೆ ಅಂತ ಹೇಳಿ. ಇನ್ನು ರಾಮನಗರದ ಚನ್ನಪಟ್ಟಣದ ವಿಚಾರವನ್ನ ನೋಡ್ತಾ ಹೋದ್ರೆ ಕೆರೆಗಳೆಲ್ಲ ಕೂಡ ನೀರಿಲ್ಲದೆ ಬತ್ತಿ ಹೋಗ್ತಾ ಇದೆ. ಪ್ರಮುಖವಾಗಿ ರಾಮನಗರದ ಚನ್ನಪಟ್ಟಣದ ಬಳಿ ಕಾಣಿಸಿಕೊಳ್ಳುವಂತಹ ಒಂದು ಡ್ಯಾಮ್ ಅಂದ್ರೆ ಅದು ಕಣ್ವ ಡ್ಯಾಮ್. ಸೊ ಆ ಕಣ್ವ ಡ್ಯಾಮ್ ಒಂದ್ ರೀತಿ ಪ್ರವಾಸಿಗರ ತಾಣ ಕೂಡ ಹೌದು. ಸೊ ಕಣ್ವ ಡ್ಯಾಮ್ ತುಂಬಿದಾಗ ನೋಡ್ಲಿಕ್ಕೆ ಒಂದ್ ರೀತಿ ಮನರಂಜನೀಯ ಏನೋ ಒಂದು ಟೈಮ್ ಕೂಡ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿಗೆಲ್ಲರೂ ಕೂಡ ಟೂರಿಸ್ಟ್ಗಳು ಹೋಗ್ತಾರೆ. ಸೊ ಇಗ್ಲೂರು ಬ್ಯಾರೇಜ್ ನಲ್ಲೂ ಕೂಡ ಇದೀಗ ನೀರಿನ ಮಟ್ಟ ಇಳಿಕೆಯಾಗಿರೋದ್ರಿಂದ ಕಣ್ವ ಜಲಾಶಯಕ್ಕೆ ನೀರು ಕೂಡ ಬರ್ತಾ ಇಲ್ಲ, ಖಾಲಿ ಹೊಡಿತಾ ಇದೆ. ರಾಮನಗರ ಜಿಲ್ಲೆ ಇವತ್ತು ಸಂಪೂರ್ಣವಾಗಿ ಬರಕ್ಕೆ ತುತ್ತಾಗ್ತಾ ಇದೆ. ಯಾಕೆಂದರೆ ಮುಂಗಾರು ಇವತ್ತು ಸಂಪೂರ್ಣವಾಗಿ ಬಿದ್ದಿಲ್ಲ. ಈಗೇನಾಗಿದೆ, ಅದರೊಳಗೆ ವಿಶೇಷವಾಗಿ ಚನ್ನಪಟ್ಟಣ ತಾಲೂಕಿನಲ್ಲಿ ಏನು ಒಂದು ಇಗ್ಲೂರು ಡ್ಯಾಮ್ನಿಂದ ಏನು ನೀರಾವರಿ ಆಗ್ತಾಯಿತ್ತು, ಭಾಳಷ್ಟು ಕೆರೆಗಳು 36-40 ಕೆರೆಗಳು ಏನು ತುಂಬಿತ್ತು, ಇದು ಕಣ್ವ ಡ್ಯಾಮ್ ಏನು ತುಂಬಿತ್ತು, ಇವತ್ತು ಎಲ್ಲ ಕಡಿಮೆ ಆಗಿದೆ, ಬರ್ದೋ ಹೋಗಿವೆ. ಮೈನರ್ ಟ್ಯಾಂಕ್ಗಳೆಲ್ಲ ಬರ್ದೋ ಹೋಗಿವೆ. ಕಣ್ವನು ಕುಸ್ತೋಯ್ತಾ ಇದೆ, ಅದರೊಳಗೂ ನೀರೆಲ್ಲ ಈತಿ ಬರೋಲ್ಲ ನೀರು. ಮತ್ತು ನಮ್ಗೆ ಇನ್ನೊಂದು ಏನಪ್ಪ ಅಂತಂದರೆ, ಇವತ್ತು KRS ತುಂಬಿದರೆ KRSನಿಂದ ಅದು ಸೀಪೇಜ್ ವಾಟ್ರ್ ಬಂದು ನಮ್ಮ ಇಗ್ಲೂರು ಡ್ಯಾಮ್ಗೆ ಬರೋದು, ಅಲ್ಲಿಂದ ನಾವು ಲಿಫ್ಟ್ ಇರಿಗೇಷನ್ ಮಾಡ್ಕೊಂಡು ಹೆಂಗೋ ವ್ಯವಸಾಯ ಮಾಡಿಕೊಂಡು ಜಾನುವಾರುಗಳಿಗೆ ಅನುಕೂಲ ಆಗ್ತಿದೆ. ಕುಡಿಯೋ ನೀರು ಇರ್ಬೋದು, ಸಣ್ಣ ಪುಟ್ಟ ಬೆಳೆಗಳಿರ್ಬೋದು, ನಡೀತಾ ಇತ್ತು. ಆದರೆ ಈಗ KRS ಬರೆದಾಗ ನಾವು 70 ಅಡಿಗೆ ಬಂದಿದ್ದೆ, ಕುಡಿಯೋ ನೀರಿಗೆ ಅಲ್ಲೂ ತೊಂದರೆ ಆಯ್ತಾ ಇದೆ ಬೆಂಗಳೂರಿಗೆ. ಹಂಗಾಗಿ ಇವತ್ತು ನಮ್ಮ ಏನು ಇಗ್ಲೂರು ಡ್ಯಾಮಿಂದ ನಮ್ಮ ಏರಿಯಾ ಏನಿದೆ, ಕುಡಿಯೋ ನೀರು ಮತ್ತು ಜನಜಾನುವಾರುಗಳಿಗೆ ಏನಾಗ್ತಾ ಇತ್ತು ಅದೆಲ್ಲ ಸಂಪೂರ್ಣವಾಗಿ ನಿಂತೋಗಿದೆ. ಇವತ್ತು ರೈತರನ್ನ ಮತ್ತು ಜನಜಾನುವಾರು ನೀರು ತೊಂದರೆ ಆಗದೆ ನೋಡ್ಕೋಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ. ಇನ್ನು ರಾಮನಗರದ ಕಥೆ ಇದಾಯ್ತು ಅಂತ ಹೇಳಿದ್ರೆ, ಶಿವಮೊಗ್ಗದ ಜಿಲ್ಲೆಯ ಬಹುತೇಕ ಜಲಾಶಯಗಳು ನೀರಿಲ್ಲದೆ ಖಾಲಿ ಆಗ್ತಾ ಇವೆ. ಜೂನ್ ಮುಗಿದ್ರೂ ಕೂಡ ಡೆಡ್ ಸ್ಟೋರೇಜ್ ಹಂತರದಲ್ಲೇ ಶಿವಮೊಗ್ಗದ ಜಲಾಶಯಗಳು ಇದಾವೆ. ಸೊ ಹಾಗಾಗಿ ತುಂಗಭದ್ರಾ, ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ ತುಂಬಾನೇ ಕಡಿಮೆ ಇದೆ. ಲಿಂಗನಮಕ್ಕಿ ಡ್ಯಾಂ ಜಲಾನಯನ ವ್ಯಾಪ್ತಿಯಲ್ಲಿ 11.2 ಮಿಲಿಮೀಟರ್ನಷ್ಟು ಮಾತ್ರ ಮಳೆಯಾಗಿದೆ. ಅದೇ ರೀತಿ ಭದ್ರಾ ಡ್ಯಾಂನಲ್ಲೂ ಕೂಡ ನೀರಿನ ಮಟ್ಟ ಏರಿಕೆಯಾಗಲಿಲ್ಲ. ಭದ್ರಾ ಜಲಾಶಯಕ್ಕೆ ಪ್ರಸ್ತುತ 49 ಕ್ಯೂಸೆಕ್ನಷ್ಟು ಮಾತ್ರ ಒಳಹರಿವಿನ ಪ್ರಮಾಣ ಇದೆ. 186 ಅಡಿ ಎತ್ತರದ ಭದ್ರಾ ಜಲಾಶಯದಲ್ಲಿ ಕೇವಲ 136 ಅಡಿಯಷ್ಟು ಮಾತ್ರ ನೀರು ಸಂಗ್ರಹ ಆಗಿದೆ. ಮಳೆ ಬಾರದೇ ಇದ್ರೆ ಸೊ ಈ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವಂತಹ ಆತಂಕ ಕೂಡ ಮನೆ ಮಾಡಿದೆ.